ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಬುಧವಾರ ನೋಡಿ. ಇವತ್ತು ಬಂದು ಗಾಂಧಿ ಜಯಂತಿ ನೋಡಿ. ಇವರು ಸುಂದರಿರು ಜಗಳ ಆಡಕ್ಕೆ ನಿಂತಿದ್ದಾರೆ. ಆಗಲೇ ಫುಲ್ಲು ಕಚ್ಚಾಡೋದು, ಜಗಳ ಮಾಡೋದು ಇದೆ ಕೆಲಸ. ಇರೋದಕ್ಕೆ ನೋಡಿ ನಾಮ ಸುಮ್ಮನೆ ಮನ್ಗವಳೆ. ಏಯ್ ಬಾ ಗುಮೆ, ಇವಳು ನಾಮ ನೋಡಿ ನಾಮ. ಹಾಗೆ ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು. ಕೌಶಿಗೆ ಕಾಲೇಜಲ್ಲಿ ಫಂಕ್ಷನ್ ಇದೆ ಅಂತೇಳಿ ಹೋದ. ನಾನು ಚಪಾತಿ ಹಾಕಿ ಕೊಟ್ಟೆ. ಒಂದು ಚಪಾತಿ ತಿನ್ಕೊಂಡು ಹೋದ. ಒಂದು 12 ಗಂಟೆ 1 ಗಂಟೆಗೆ ಬರ್ಬೋದು. ನಾನು ಇನ್ನೂ ಚಪಾತಿ ತಿಂದಿಲ್ಲ. ಟೈಮ್ ಬಂದು 9:45 ಆಗ್ತಾಯಿದೆ. ಇವಾಗ ಚಪಾತಿ ಮಾಡಿಕೊಂಡು ತಿಂತೀನಿ. ಮಮ್ಮನಿಗೆ ಫೋನ್ ಮಾಡ್ತೀನಿ. ಲೇಟಾಗಿ ಬರ್ತಾರಾ ಇಲ್ಲ ಬೇಗ ಬರ್ತಾರಾ ಗೊತ್ತಿಲ್ಲ. ಆಗಿವತ್ತು ಐಬ್ರೋ ಎಲ್ಲ ಮಾಡಬೇಕು. ಏನೇ ಇವ್ರಿಗೆ ತಿಂದಿದ್ದು ಜಾಸ್ತಿ ಆಯಿತು, ಕಿರ್ಚೋದು. ಓಕೆ, ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಚಪಾತಿ ಒತ್ತಬೇಕು ನೋಡಿ. ಇದೆಲ್ಲ ಇಟ್ಟಿದ್ದೀನಿ. ಹೊತ್ಕೊಂಡು ಫಸ್ಟು ಹೊಟ್ಟೆಗೆ ಫುಲ್ ಮಾಡೋಣ. ಸುಸ್ತಾಗ್ತಾ ಇದೆ. ಓಕೆ, ಸಾಲ್ಟನ್ನು ಬಾಕ್ಸಿಗೆ ಹಾಕೋಣ. ಅಂದರೆ ಒಂದು ಪ್ಲಾಸ್ಟಿಕ್ ಡಬ್ಬ ಏನು ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕೋಣ ಅಂತೇಳಿ ಹಾಕ್ತಾ ಇದ್ದೀನಿ. ಹಾಗೆ ಉಪ್ಪನ್ನ ರಾತ್ರಿ ಟೈಮು ನಮ್ಮ ದೊಡ್ಡಕ್ಕ ಮನೆಗೆಲ್ಲ ಹೋಗ್ತೀವಿ ನೋಡಿ. ಅಂಥ ಟೈಮಲ್ಲಿ ಅಲ್ಲಿ ಒಂದೊಂದ್ಸರಿ ನಮ್ಮ ಅಕ್ಕನಿಗೆ ಏನಾದರೂ ಸಾಂಬಾರು ಸಪ್ಪೆ ಅಥವಾ ಏನಾದರೂ ಹೇಳ್ಬೇಕಾದ್ರೆ ಉಪ್ಪು ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ. ಅವಾಗ ಹೇಳೋದು ನಮ್ಮಕ್ಕ, ರಾತ್ರಿ ಟೈಮು ಉಪ್ಪು ಅಂತ ಹೇಳ್ಬೇಡ, ಲವಣ ಅಂತ ಹೇಳ್ತಾ ಇರುತ್ತೆ. ನಮಗೆ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ, ಹೇಳ್ತಾ ಇರ್ತೀನಿ. ಹೋದಾಗೆಲ್ಲ ಅದೇ ಡೈಲಾಗ್ ಹೊಡಿತಾ ಇರುತ್ತೆ ನಮ್ಮಕ್ಕ. ಅಂತ ಹೇಳ್ಬಾರ್ದು ಕಮಗ, ಉಪ್ಪು ಅಂತ ಹೇಳ್ಬಾರ್ದು, ಲವಣ ಅಂತ ಹೇಳ್ಬೇಕು ಅಂದ್ಕೊಂಡು. ಹಾಗೆ ಈ ಸರಿ ಹೋದಾಗ ಡಿಮಾರ್ಟಲ್ಲಿ ಪಿಂಕ್ ಸಾಲ್ಟ್ ತರ್ತಾ ಇದೆ ಇಷ್ಟು ದಿನ. ಈ ಸರಿ ಪಿಂಕ್ ಸಾಲ್ಟ್ ಸಿಗಲಿಲ್ಲ. ಅದ್ರ ಬದಲು ಮಾಮೂಲಿ ವೈಟ್ ಕಲರ್ ಸಾಲ್ಟ್ ಏನಿದೆ ಅದೇ ತೊಗೊಬಂದಿದ್ದೀನಿ. ಇದು ಆಶೀರ್ವಾದ ಅದು ತಂದಿರೋದು. ಸಾಲ್ಟಲ್ಲೂ ನೋಡಿ, ಪಿಂಕ್ ಸಾಲ್ಟ್, ವೈಟ್ ಸಾಲ್ಟ್, ಬ್ಲಾಕ್ ಸಾಲ್ಟ್, ಎಷ್ಟು ಥರ ಸಾಲ್ಟ್ ಉಂಟು. ಹಾಗೆ ಉಪ್ಪನ್ನ ಯಾರು ಕೂಡ ಬೇರೆಯವರಿಗೆ ಕೊಡಬಾರ್ದಂತೆ, ಮತ್ತು ಬೇರೆಯವ್ರ ಹತ್ರನೂ ನಾವು ಈಸ್ಕೋಬಾರ್ದಂತೆ. ಏನಕ್ಕೆ ಆ ಥರ ಕೊಡಬಾರ್ದು ಅಂದರೆ, ನಮ್ಮ ಮನೇಲಿರುವಂಥ ನೆಗೆಟಿವ್ ಎನರ್ಜಿ ಬೇರೆಯವ್ರ ಮನೆಗೆ ಹೋಗುತ್ತಂತೆ. ಬೇರೆಯವ್ರ ಮನೇಲಿ ನೆಗೆಟಿವ್ ಎನರ್ಜಿ ನಮ್ಮ ಮನೆಗೆ ಬರುತ್ತಂತೆ. ಅದಕ್ಕೆ ಕೊಡಲೂಬಾರ್ದು, ತಗೊಳ್ಳೂಬಾರ್ದು. ಅಂದರೆ ಸಿಟಿಯಲ್ಲಿ ಆ ಥರ ಇರಲ್ಲ, ಹಳ್ಳಿಗಳಲ್ಲಿ ಇದೆ. ಇವಾಗಲೂ ಕೂಡ ಉಪ್ಪು, ಸಕ್ಕರೆ, ಎಣ್ಣೆ ಏನಾದರೂ ಖಾಲಿಯಾಗಿದ್ದರೆ ನಾವು ಇವಾಗಲೂ ಕೂಡ ಅಲ್ಲೊಂದು ಕಿಟಕಿಯಲ್ಲಿ, ನಮ್ಮ ಕಿಟಕಿ ಆಪೋಸಿಟ್ ಇರೋದ್ರಿಂದ ನಾನು ಮಾತಾಡ್ತಾ ಇರೋದ್ರಿಂದ ನೋಡ್ತಾ ಇದ್ದಾರೆ ಏನು ಮಾತಾಡ್ತಾ ಇದ್ದಾರೆ ಅಂತೇಳಿ. ಏನಂದರೆ ಹಳ್ಳಿಯಲ್ಲಿ ಇವಾಗಲೂ ಕೂಡ ಉಪ್ಪು, ಸಕ್ಕರೆ, ಎಣ್ಣೆ ಈ ಥರದ್ದೆಲ್ಲ ಇವಾಗಲೂ ಕೂಡ ಇದೆ. ಹೋಗ್ಬಿಟ್ಟು ಏನಾದರೂ ಖಾಲಿ ಆಯಿತು ಅಂದರೆ, ನಾವು ಅಷ್ಟೇ ಇವಾಗ ಊರಿಗೆ ಹೋಗ್ತೀವಲ್ಲ, ಅಂಥ ಟೈಮಲ್ಲಿ ಅಮ್ಮ ಮನೆಗೆಲ್ಲ ಹೋಗಿರ್ತೀವಲ್ಲ, ಅವಾಗ ಏನಾದರೂ ಇಲ್ಲ ಅಂದರೆ ಸಡನ್ನಾಗಿ ಹೋಗ್ಬಿಟ್ಟು ಪಕ್ಕದ ಮನೇಲಿ ಹೋಗಿ ಈಸ್ಕೊಬರೋದು ಇವಾಗಲೂ ಇದೆ. ಅಕ್ಕಿಯಿಂದ ಹಿಡಿದು ರಾಗಿ ಪ್ರತಿಯೊಂದೂ ಈಸ್ಕೊಬರ್ತಾರೆ ಆ ಥರ. ಆದರೆ ಉಪ್ಪನ್ನು ಮಾತ್ರ ಯಾರು ಕೊಡಲೂಬೇಡಿ, ಈಸ್ಕೊಳ್ಳೂಬಾರ್ದಂತೆ. ಯಾರಾದರೂ ಕೊಟ್ಟರೆ ಕೊಡಬೇಡಿ. ಆದರೆ ಅವ್ರು ಯಾರಾದರೂ ಬಂದು ಮನೇಲಿ ಉಪ್ಪು ಕೊಡಿ ಅಂತ ಕೇಳಿದ್ರೆ ನೀವು ಇಲ್ಲ ಅನ್ನೋ ವರ್ಡು ಕೂಡ ಯೂಸ್ ಮಾಡಬಾರ್ದು. ಯಾಕೆ ಅಂದರೆ ಇಲ್ಲ ಅಂತ ಯಾವತ್ತೂ ಉಪ್ಪು ಅಂತಲ್ಲ, ಯಾವುದೇ ಒಂದು ವಸ್ತು ಇರ್ಬೋದು, ಅಂದರೆ ದಿನಸಿ ಐಟಮ್ಗಳು ಯಾವುದೂ ಇಲ್ಲ ಅಂತ ಹೇಳ್ಬಾರ್ದು ಮನೇಲಿ. ಅವ್ರಿಗೇನಂತ ಯಾರಾದರೂ ಉಪ್ಪನ್ನ ಕೇಳಿದ್ರೆ ಏನಂತ ಹೇಳ್ಬೇಕಂದ್ರೆ, ತರಿಸ್ಬೇಕು, ತೊಗೊಬರ್ಬೇಕು ನಾವೇ, ಆ ಥರ ವರ್ಡನ್ನು ಯೂಸ್ ಮಾಡಿ. ಇಲ್ಲ ಅನ್ನೋ ವರ್ಡನ್ನು ಯಾವತ್ತೂ ಕೂಡ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಎಲ್ಲ ಖಾಲಿ ಆಗಬೇಕು, ಏನು ಇಲ್ವೇನೋ ಅನ್ನೋ ಥರ, ಸ್ವಲ್ಪನೂ ಇರೋದೇ ಇಲ್ಲ ಅಂಥ ಟೈಮಲ್ಲಿ ಹೋಗಿ ದಿನಸಿ ಎಲ್ಲ ತರೋದು, ಆ ಥರ ಎಲ್ಲ ಮಾಡ್ತಾರೆ.
ಆದರೆ ಆ ಥರ ಎಲ್ಲ ಮಾಡಬೇಡಿ. ದಿನಸಿ ಸ್ವಲ್ಪ ಮನೇಲಿ ಇದ್ದಾಗೆ ಹೋಗ್ಬಿಟ್ಟು ಮನೆಗೆ ಏನೆಲ್ಲ ಬೇಕೋ ಆ ಥರ ತಂದು ಇಟ್ಕೊಬೇಡಿ. ಯಾಕೆ ಅಂದರೆ ದಿನಸಿ ಒಂದು ಏನೇ ಇರ್ಬೋದು, ಮನೇಲಿ ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಒಂದು ಸಕ್ಕರೆ ಏನೇ ಆಗಿರ್ಬೋದು, ತುಂಬಿದಷ್ಟು ಏನು ಹೇಳ್ತಾರೆ ಹೇಳಿ, ಒಂದು ಎಕ್ಸಾಂಪಲ್ಲು, ತುಂಬಿದ ಕೊಡ ತುಳ್ಕೋದಿಲ್ಲ ಅಂತ. ಅಂದರೆ ತುಂಬಿದ್ದು ಯಾವಾಗಲೂ ಬೇಗ ಖಾಲಿ ಆಗೋದಿಲ್ಲ. ನಾವು ಯಾವಾಗಲೂ ಒಂದಿಷ್ಟು ಇಟ್ಕೊಂಡಿರ್ತೀವಿ, ಬಿಡು ನಾಳೆ ತಂದ್ರಾಯ್ತು, ಸಾಕಾಗುತ್ತೆ, ಒಂದು ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡಿರ್ತೀವಿ. ಅಂಥ ಟೈಮಲ್ಲಿ ಬೇಗ ಖಾಲಿ ಆಗೋಗುತ್ತೆ. ಯಾರೋ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಇವಾಗ ನಮ್ಮ ಮನೇಲಿ ಬಿಸ್ಕೆಟ್ಗಳು, ಬಾಳೆಹಣ್ಣು, ಹಣ್ಣುಗಳೆಲ್ಲ ಥರದಿರುತ್ತೆ, ಹಾಗೆ ಮಿಕ್ಸ್ಚರ್ ಅಂತೆ ಅದು ಇದು ಎಲ್ಲ ಇರುತ್ತೆ. ಅಂಥ ದಿನ ಯಾರು ಮನೆಗೆ ಬರೋದಿಲ್ಲ. ಗೆಸ್ಟ್ ಅಂತ ಬರ್ತಾರೆ ನೋಡಿ, ಅಂಥವ್ರು ಯಾರು ಕೂಡ ಬರಲ್ಲ. ಆದರೆ ನಮ್ಮ ಮನೇಲಿ ಎಲ್ಲ ಖಾಲಿಯಾಗೋಗಿರ್ತೀವಿ, ಏನೂ ಇರೋದಿಲ್ಲ. ಇವತ್ತು ಏನು ಇರಲ್ಲ, ತಂದ್ರಾಯ್ತು ನಾಳೆಗೆ ಅಂತ ಅಂದ್ಕೊಂಡಿರ್ತೀವಿ ನೋಡಿ. ಅಂಥ ಟೈಮಲ್ಲಿ ನೋಡಿ ಯಾರಾದರೂ ಬಂದಿರ್ತಾರೆ. ಅವಾಗ ನಾವು ಹುಡ್ಕೋದು, ಅಯ್ಯೋ ನೆನ್ನೆ ಎಷ್ಟೊಂದಿತ್ತು, ತಿನ್ನೋಕ್ಕಾಗದೇ ಇರುವಷ್ಟು ವಸ್ತುಗಳಿತ್ತು, ಸ್ವೀಟ್ ಇತ್ತು, ಹಣ್ಣಿತ್ತು, ಬಿಸ್ಕೆಟ್ ಇತ್ತು, ಮಿಕ್ಸ್ಚರ್ ಇತ್ತು ಅಂತೆಲ್ಲ ಅಂತ ಇರ್ತೀವಿ. ನೋಡಿದರೆ ಗೆಸ್ಟ್ ಬಂದಿರ್ತಾರೆ ನೋಡಿ, ಅಂಥ ದಿನವೇ ಇರಲ್ಲ. ಆ ಥರನೇ ಇದೂ ಕೂಡ. ಇದ್ದಾಗ ಯಾರೂ ಬರಲ್ಲ, ಇಲ್ದಿದ್ದಾಗ ಯಾರಾದರೂ ಬರ್ತಾರೆ. ಅವಾಗ ಅವ್ರೇನು ಅಂದ್ಕೊಳ್ತಾರೆ, ಅವರೇ ಅಲ್ಲ, ಆ ಜಾಗದಲ್ಲಿ ನಾವೇ ಇದ್ದರೂ ಕೂಡ ನಾವೇನು ಅಂದ್ಕೊಳ್ಳೋದು ಅಂದರೆ, ಈ ಅಮ್ಮ ಹೋಗಿದ್ದೀವಿ, ಒಂದು ಬಾಳೆಹಣ್ಣು ಕೊಡಲಿಲ್ಲ ಅಥವಾ ಒಂದು ಬಿಸ್ಕೆಟ್ ಕೊಡಲಿಲ್ಲ ಅಂತ ಅಂದ್ಕೊಳ್ತಿರ್ತೀವಿ. ಆ ಟೈಮಲ್ಲೇ ಆ ಥರ ಆಗಿರುತ್ತೆ. ಎಲ್ಲರಿಗೂ ಈ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ, ಎಲ್ಲರಿಗೂ ಅರ್ಥ ಆಗಿರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಆಗಿರುತ್ತೆ. ಹಿಂದೆ ನೋಡ್ಬೋದು ನೀವು ಹಳ್ಳಿಗಳಲ್ಲಿ, ಎಕ್ಸಾಂಪಲ್ ನಮ್ಮ ಅಮ್ಮ ಮನೇಲಿ ಹೇಳ್ತೀನಿ. ಅವಾಗ ಹೆಂಗೆ ಅಂದರೆ, ಭತ್ತ ಎಲ್ಲ ಬೆಳೆದ್ರೆ ಅರ್ಧ ಭತ್ತನ ಮಾರ್ತಾಯಿದ್ರು, ಇನ್ನರ್ಧ ಭತ್ತನ ಕಣಜ ಇರುತ್ತಲ್ಲ, ಆ ಕಣಜ ತುಂಬ ತುಂಬಿರ್ತಿದ್ರು. ಇನ್ನೊಂದು ಸ್ವಲ್ಪನ ಅಕ್ಕಿ ಮಾಡಿಸಿ, ಅಂದರೆ ಭತ್ತ ತೊಗೊಂಡೋಗಿ ಮಿಲ್ ಮಾಡಿಸಿ ಅದನ್ನು ಅಕ್ಕಿ ಮಾಡಿಸಿ ತಂದಿಟ್ಕೋತಾಯಿದ್ರು. ಅಂದರೆ ಇನ್ನೂ ನೆಕ್ಸ್ಟ್ ಇಯರ್ ತನಕನೂ ಅಕ್ಕಿನ ಯೂಸ್ ಮಾಡ್ತಾಯಿದ್ರು. ಹಾಗೆ ಭತ್ತ ಏನಿದೆ ಕಣಜದಲ್ಲಿ ತುಂಬಿರುವಂಥದ್ದು, ಅದನ್ನು ಏನಕ್ಕೆ ಯೂಸ್ ಮಾಡ್ಕೋತಿದ್ರು ಅಂದರೆ, ನೆಕ್ಸ್ಟ್ ಇಯರು ಮಳೆ ಬರುತ್ತೋ ಬರಲ್ವೋ ಗೊತ್ತಿರಲ್ಲ, ಅದಕ್ಕೆ ಮುಂದಾಲೋಚನೆ ನೋಡಿ. ಆಗಿನವ್ರು ಎಷ್ಟು ಮುಂದಾಲೋಚನೆ ಮಾಡಿ ಭತ್ತನ ಕಣಜದಲ್ಲಿ ಇಡ್ತಾಯಿದ್ರು. ಮುಂದಾಲೋಚನೆ ಮಾಡಿ ಆ ಭತ್ತನ ನೆಕ್ಸ್ಟ್ ಇಯರ್ ಮಳೆ ಬಂದಿಲ್ಲ ಅಂದರೆ ಆ ಭತ್ತನೇ ಓಡಿಸಿ ಮಿಲ್ ಮಾಡಿಸಿ ಅಕ್ಕಿನ ಮಾಡಿ ಇಟ್ಕೊಳ್ಳುವಂಥದ್ದು, ಆ ಥರದ್ದೆಲ್ಲ. ಆಮೇಲೆ ಹಳ್ಳಿಯಲ್ಲಿ ಮನೆಗೆ ಅಂದರೆ ಏನು ಹೇಳ್ತೀವಿ, ಪಡ್ಸಾಲೆ ಅಂತ ಹೇಳ್ತೀವಿ. ಪಡ್ಸಾಲೆಯಿಂದ ಮನೆಗೆ ಮೇನ್ ಡೋರ್ ಏನಿದೆ ಅಲ್ಲಿಂದ ಎಂಟ್ರಿ ಆದ ತಕ್ಷಣ ನಮಗೆ ಫಸ್ಟ್ ಕಾಣಿಸ್ತಾ ಇದ್ದಿದ್ದು ಅಂದರೆ, ಒಂದು ಸೈಡಲ್ಲಿ ಅಕ್ಕಿ, ರಾಗಿ ಮತ್ತು ಧಾನ್ಯಗಳಂದರೆ ಕಾಳುಗಳು, ಹೆಸರು ಕಾಳು, ಅಲಸಂದೆ ಕಾಳು ಮತ್ತು ಹುರುಳಿಕಾಳೆಲ್ಲ ಹೇಗೆ ಅಂದರೆ ಕ್ವಿಂಟಾಲ್ ಗಟ್ಟಲೆ ಬೆಳೆದು ಇಟ್ಕೊಳ್ತಿದ್ರು. ಯಾಕೆಂದರೆ ಹಸುಗೆ, ಕುರಿಗೆ, ಮೇಕೆಗೆಲ್ಲ ಕೊಡಬೇಕಿತ್ತು, ಅದಕ್ಕೋಸ್ಕರ ಅಷ್ಟು ಕ್ವಿಂಟಾಲ್ ಗಟ್ಟಲೆ ಇಟ್ಕೊಳ್ತಿದ್ರು. ಮತ್ತು ಎಳ್ಳು, ಕರಿ ಎಳ್ಳು ಅಂತ ಏನು ಹೇಳ್ತೀವಿ, ಅದು ಅಷ್ಟೇ ಕ್ವಿಂಟಾಲ್ ಗಟ್ಟಲೆ ಬೆಳೆದು ಅದನ್ನೇ ಏನು ಮಾಡ್ತಾಯಿದ್ರು ಅಂದರೆ ತೊಗೊಂಡೋಗ್ಬಿಟ್ಟು ಅಂದರೆ ಗಾಣದಲ್ಲಿ ಹಾಕಿಸಿ ಆ ಎಣ್ಣೆನ ತಂದು ಯೂಸ್ ಮಾಡ್ತಾಯಿದ್ರು. ಕಡಲೆಕಾಯಿ ಅಷ್ಟೇ, ಅದನ್ನು ಅಷ್ಟೇ ಎಷ್ಟು ಅಂದರೆ ಅದಕ್ಕೆ ಅಂತಲೇ ಒಂದು ಬಿದಿರಿಂದು ಒಂದು ಏನೋ ಹೇಳ್ತಾರೆ ಅದಕ್ಕೆ ಹೆಸರು, ಅದಕ್ಕೇನೋ ಹೇಳ್ತಾರೆ, ಒಂದು ಏನೋ ನನಗೂ ಮರ್ತೋಗ್ಬಿಟ್ಟಿದೆ. ಯಾವಾಗಲಾದ್ರು ವರ್ಡ್ ನೆನಪಾಗುತ್ತೆ, ಇವಾಗ ನೆನಪಾಗ್ತಿಲ್ಲ. ಒಂದು ಬಿದ್ರು ಇಷ್ಟು ದೊಡ್ಡ ತುಂಬ ಹೈಟ್ ಇರುತ್ತೆ, ಅದು ನನಗೇನು ಹೈಟ್ ಇರುತ್ತೆ ಅಷ್ಟು ಹೈಟ್ ಇರುತ್ತೆ, ಅದನ್ನು ಬಿದ್ರಿಂದ ಹಿಂಡಿರ್ತಾರೆ. ಅದಕ್ಕೆ ಕಡಲೆಕಾಯಿನೆಲ್ಲ ತುಂಬಿಸಿರ್ತಾರೆ. ಅಂದರೆ ಈ ವರ್ಷ ಬೆಳೆದ ಕಡಲೆಕಾಯಿನೆಲ್ಲ ಒಣಗಿಸಿ ಶೇಖರಣೆ ಮಾಡಿ ಇಟ್ಟಿರ್ತಾರೆ. ನೆಕ್ಸ್ಟ್ ಇಯರು ಕಡಲೆಕಾಯಿನ ಬಿತ್ತನೆ ಬೀಜ ಅದನ್ನೇ ತೆಗೆದು ಹಿಡಿದು ನೆಕ್ಸ್ಟ್ ಇಯರು ಅದನ್ನು ಚಲಿಸುವಂಥದ್ದು, ಅದೇ ಕಡಲೆಕಾಯಿನ ತೊಗೊಂಡಿರ್ತಾರೆ. ಅಂದರೆ ಇನ್ನು ಅರ್ಧ ಕಡಲೆಕಾಯಿನ ಮಾರ್ಕೊಂಡಿರ್ತಾರೆ, ಇನ್ನು ಅರ್ಧನ ಈ ಥರ ಒಣಗಿಸಿ ಇಟ್ಕೊಂಡು ನೆಕ್ಸ್ಟ್ ಇಯರ್ಗೆ ಅದನ್ನು ಎಳೆದು ಅದರಲ್ಲಿರುವಂಥ ಚೀಕು ಅಂದರೆ ಬೇಡವಾಗಿರೋ ಕಾಳನ್ನೆಲ್ಲ ಒಂದು ಸೈಡ್ ಇಟ್ಕೊಂಡು ಬೇಕಾಗಿರೋಂಥ ಹೊಲದಲ್ಲಿ ಬಿಡುವಂಥದ್ದು, ಆ ಥರದ್ದೆಲ್ಲ ಮಾಡ್ತಾಯಿದ್ರು. ನಾವು ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಸೈಡಲ್ಲೆಲ್ಲ ಬರೀ ಈ ಥರದ್ದೇ ಇರ್ತಾಯಿತ್ತು. ನೀವು ನೋಡಿದ್ರೆ ಎಷ್ಟು ಮೂಟೆಗಳು ಅಂದರೆ ಸಾಲುಗಳು ಮೂಟೆಗಳು ಆ ಥರ ತುಂಬಿರ್ತಾಯಿತ್ತು. ನಮಗೆ ನೋಡಿದ ತಕ್ಷಣ ಒಂಥರ ಖುಷಿ ಆಗ್ತಿತ್ತು. ಇವಾಗ ನಿಜವಾಗ್ಲೂ ಆ ಥರ
ಕಾಣಿಸೋದೇ ಇಲ್ಲ. ಮೂಟೆಗಳು, ಚೀಲಗಳು, ಆಮೇಲೆ ಮನೇಲಿ ಹಸು ಎಮ್ಮೆ ಈ ಥರದ್ದೆಲ್ಲ ಇದ್ದರೆ ಅಲ್ಲಷ್ಟೇ ತೌಡಂತೆ, ಬೂಸ ಅಂತೆ, ಮತ್ತು ಈ ಕಡಲೆಕಾಯಿ ಏನಂತ ಹೇಳಿದೆ, ಕಡಲೆಕಾಯ್ದು ಇದು ಬರುತ್ತೆ ನೋಡಿ, ಒಟ್ಟು ಅಂತ ಹೇಳ್ತೀವಿ, ಅದು ಸಿಪ್ಪೆ, ಅದನ್ನು ಅಷ್ಟೇ ಒಣಗಿಸಿ ಇಟ್ಕೊಳ್ತಿದ್ರು. ಏನಕ್ಕೆ ಅಂದರೆ ಮಳೆಗಾಲದಲ್ಲಿ ಕುರಿಗೆ ಈ ಥರ ಏನು ತರೋಕ್ಕಾಗಿಲ್ಲ ಅನ್ನೋ ಟೈಮಲ್ಲಿ ಅದನ್ನು ಕುರಿಗೆ ಮೇಕೆಗೆಲ್ಲ ಯೂಸ್ ಮಾಡ್ತಿದ್ರು. ಅಂದರೆ ತಿನ್ನುತ್ತೆ ಕುರಿ, ಅದಕ್ಕೆ ಯೂಸ್ ಮಾಡ್ಕೊತಾಯಿದ್ರು. ಆಮೇಲೆ ರಾಗಿದು ಇರುತ್ತಲ್ಲ, ರಾಗಿ ತೆನೆಲ್ಲ ಕಟ್ ಮಾಡಿದ್ಮೇಲೆ ರಾಗಿ ಕಡ್ಡಿನೂ ಅಷ್ಟೇ, ಅದನ್ನೂ ಅಷ್ಟೇ ಕುರಿಗಳಿಗೆಲ್ಲ ಯೂಸ್ ಮಾಡ್ಕೊತಾಯಿದ್ರು. ಅದೆಲ್ಲ ಹೇಗೆ ಅಂದರೆ ಹಿತ್ಲಿಂದ ಆ ಥರದ್ದೆಲ್ಲ ಏನು ಹೇಳ್ತಾರೆ, ಮೆದೆಗಳು ಅಂತ ಹೇಳ್ತೀವಿ, ಹುಲ್ಲಿನ ಮೆದೆ ಮತ್ತು ರಾಗಿ ಕಡ್ಡಿಯಿಂದ ಒಂದು ಮೆದೆ, ಆಮೇಲೆ ಏನದು ಕುರಿ ಮೇಕೆಗೆ ಅಂತೇಳಿ ಸೊಪ್ಪೆಲ್ಲ ತರ್ತೀವಲ್ಲ, ಆ ಸೌದೆನೇ ಒಂದು ಮೆದೆ ಥರ ಏನಿಷ್ಟು ರಾಶಿ ರಾಶಿ ಇಡ್ತಾ ಇತ್ತು. ಇವಾಗ ಹುಲ್ಲಿನ ಮೆದೆನೇ ಕಾಣಿಸಲ್ಲ. ಊರ ಕಡೆ ನೀವು ಅಬ್ಸರ್ವ್ ಮಾಡಿ ತುಂಬ ಕಡಿಮೆ ಹುಲ್ಲಿನ ಮೆದೆಗಳೆಲ್ಲ ನೋಡ್ಬೇಕಂದ್ರೆ ತುಂಬ ರೇರ್ ಅಂತಲೇ ಹೇಳ್ಬೋದು. ಹುಲ್ಲಿನ ಮೆದೆ ಇಲ್ಲ, ರಾಗಿ ಕಡ್ಡಿದು ಮೆದೆ ಇರಲ್ಲ, ಸೌದೆ ಅಂತ ಇಲ್ವೇ ಇಲ್ಲ ಬಿಡಿ. ಈಗ ಎಲ್ಲರ ಮನೇಲೂ ಸಿಲಿಂಡರ್ ಇಟ್ಕೊಂಡಿರೋದ್ರಿಂದ ಸೌದೆ ಅಂತ ಇಲ್ವೇ ಇಲ್ಲ. ಅದು ಅಲ್ಪ ಸ್ವಲ್ಪ ಹೀಗೆ ಒಂದೊಂದು ಇಷ್ಟಿಷ್ಟು ಇಟ್ಕೊಂಡಿರ್ತಾರೆ. ಏನಕ್ಕೆ ಅಂದರೆ ಸ್ನಾನಕ್ಕೆ ಅಂತೇಳಿ ಯೂಸ್ ಮಾಡ್ಕೊಳ್ತಾರೆ. ಅಲ್ಲಿಗೂ ಏನಾದ್ರು ಗೀಝರು ಈ ಥರ ಸೋಲಾರ್ ಎಲ್ಲ ಬಂದುಬಿಟ್ರೆ ಅದು ಕೂಡ ಇನ್ನೂ ಇಲ್ಲ ಅಂತಾನೆ. ಈ ಥರ ಅಂದರೆ ಒಂದೊಂದು ಮೊದಲಿನ ಥರ ತುಂಬ ಒಂದು ಮನೆ ಅಂದರೆ ಹಸು, ಎಮ್ಮೆ, ಕುರಿ, ಮೇಕೆ ಪ್ರತಿಯೊಂದು ಇರ್ತಾಯಿತ್ತು. ಇವಾಗ ಆ ಥರ ಅಲ್ಲ. ಒಂದು ಹಸು ಇಟ್ಕೊಂಡಿರ್ತಾರೆ, ಇಲ್ಲ ಒಂದು ಎಮ್ಮೆ ಇಟ್ಕೊಂಡಿರ್ತಾರೆ, ಒಂದು ಕುರಿ, ಒಂದು ಮೇಕೆ, ಹಿಂಗೆ ಒಂದೇ ಸಿಂಪಲ್ಲಾಗಿ ಇಟ್ಕೊಂಡಿರ್ತಾರೆ. ಆವಾಗ ಆ ಥರ ಅಲ್ಲ, ರಾಶಿ ಎಷ್ಟೊಂದು 5-6 ಎಮ್ಮೆ ಇರೋದು, ಒಂದು 3-4 ಹಸು ಇರ್ತಿತ್ತು. ಕುರಿಗಳು ಉಂಡಿನೇ ಇರ್ತಿತ್ತು. ಉಂಡಿ ಅಂದರೆ ಗೊತ್ತಿದೆಯಾ? ಯಾವಾಗಲಾದ್ರು ಹೋದರೆ ತೋರಿಸ್ತೀನಿ. ಉಂಡಿ ಅಂದರೆ ಅದಕ್ಕೆ ಒಂದು ಸ್ಪೇಸ್ ಕೊಟ್ಟು ಅಲ್ಲಿ ಕೂಡಾಕುವಂಥದ್ದು ಕುರಿ ಉಂಡಿ ಅಂತೇಳಿ. ಆಮೇಲೆ ಮೇಕೆಗೆ ಒಂದಷ್ಟು ಜಾಗ, ಅದೆಲ್ಲ ಒಂದೊಂಥರ ರಾಶಿ ಇರ್ತಾಯಿತ್ತು. ಒಂದಷ್ಟು ಕುರಿಗಳಂತೆ, ಒಂದಷ್ಟು ಮೇಕೆಗಳಂತೆ, ಎಮ್ಮೆಗಳಂತೆ, ಹಸುಗಳಂತೆ. ಏಕೆಂದರೆ ಉಳು ಹಸುಗಳು ಬೇರೆ ಇರ್ತಾಯಿತ್ತು. ಏಕೆಂದರೆ ಗದ್ದೆ ಉಳೋದು ಅವಾಗ ಟ್ರ್ಯಾಕ್ಟ್ರೆಲ್ಲ ಇರಲಿಲ್ವಲ್ಲ, ಅದರಲ್ಲೇ ಉಳ್ತಾಯಿದ್ರು. ಆ ಥರ ಇರ್ತಾಯಿತ್ತು. ಏನು ಇಲ್ಲ ಅನ್ನೋಂಗೆ ಇಲ್ಲ ಮನೇಲಿ. ನೋಡಿ ಯಾವ ಕಡೆ ಹಿಂಗೆ ನೋಡಿದರೆ ಸಾಕು, ಭತ್ತದ ಚೀಲಗಳಂತೆ, ರಾಗಿ ಚೀಲಗಳಂತೆ, ಆ ಥರ ಯಾವಾಗಲೂ ತುಂಬದಾಗಿದ್ದರೆ ಒಳ್ಳೆಯದು ಅಂತ. ಇವಾಗ ಆ ಥರ ಎಲ್ಲ ಇಲ್ಲ ಬಿಡಿ. ಈ ಥರದ್ದೆಲ್ಲ ಹೇಳಕ್ಕೆ ಹೋದರೆ ತುಂಬ ಆಗುತ್ತೆ. ಓಕೆ ನೋಡಿ, ಅದಕ್ಕೆ ಯಾವತ್ತು ಉಪ್ಪಿನ ವಿಷಯಕ್ಕೆ ಬಂದೀನಿ ನಾನು. ಉಪ್ಪನ್ನು ಇಲ್ಲ ಅಂತಲೂ ಹೇಳ್ಬೇಡಿ. ಅವ್ರೇನಾದ್ರು ಕೇಳಿದ್ರೆ ತೊಗೊಂಡು ಬರಬೇಕು ಅಥವಾ ಹೆಚ್ಚಿಸ್ಬೇಕು ಅಂತಲೂ ಹೇಳ್ತಾರೆ. ಆ ವರ್ಡ್ನೂ ಕೂಡ ಯೂಸ್ ಮಾಡ್ತಾರೆ. ಆ ಥರ ಹೇಳ್ಬೇಕಂತ, ಇಲ್ಲ ಅನ್ನೋ ವರ್ಡ್ ಮಾತ್ರ ಯಾವತ್ತೂ ಹೇಳ್ಬಾರ್ದು. ಯಾವುದೇ ವಸ್ತು ಅದಷ್ಟೇ. ಒಬ್ಬೊಬ್ಬರು ನಾನು ನೋಡಿದ್ದೀನಿ, ಏನೇ ಕೇಳಿದ್ರು ನಮ್ಮ ಹತ್ರ ಇಲ್ಲ, ಅಯ್ಯೋ ಅದಿಲ್ಲ, ಅದಿದಿಲ್ಲ, ಇಲ್ಲ ಅಂತಲೇ ಹೇಳ್ತಾರೆ. ಒಂದು ದುಡ್ಡು ಅಷ್ಟೇ, ತುಂಬ ರಿಚ್ ಇರ್ತಾರೆ, ದುಡ್ಡು ತುಂಬ ಇರುತ್ತೆ. ಅವ್ರು ಯಾವಾಗಲೂ ಕೇಳಿ, ಅಯ್ಯೋ 1 ಪೈಸನೂ ಇಲ್ಲ ನಮ್ಮ ಹತ್ರ, ಹುಡಿಕೊಂಡ್ರೆ ಎಲ್ಲೂ 1 ಪೈಸೆ ಸಿಗಲ್ಲ ಅಂತ ಹೇಳ್ತಾ ಇರ್ತಾರೆ. ಆ ಥರ ವರ್ಡ್ನ ಯೂಸೇ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆ ಆ ಥರ ಇಲ್ಲದೆ ಇರೋದನ್ನು ಈ ಥರ ಹೇಳ್ಬೇಕಲ್ಲ, ಇದೇ ಅಲ್ಲ ಆ ವರ್ಡ್. ಹೌದಾ, ಏನಾರು ಅಂದಾಗ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿ ಬರುತ್ತೆ? ಬೇರೆ ರೀತಿಯೇ ಅದನ್ನು ಮಾತಾಡ್ಬೋದು. ಅಷ್ಟೊಂದು ದುಡ್ಡು ಎಲ್ಲಿ ಬರುತ್ತೆ ನಮ್ಮ ಹತ್ರ? ಆ ಥರ ಯೂಸ್ ಮಾಡ್ಬೋದು. ನಮ್ಮ ಹತ್ರ 1 ಪೈಸನೂ ಇಲ್ಲ, ಹುಡಿಕೊಂಡ್ರೆ 1 ರೂಪಾಯಿನೂ ಸಿಗಲ್ಲ, ಆ ಥರ ಎಲ್ಲ ಹೇಳ್ತಾ ಇರ್ತಾರೆ. ಆ ಥರ ಎಲ್ಲ ಯೂಸ್ ಮಾಡಬೇಡಿ. ಇಲ್ಲ ಅನ್ನೋ ವರ್ಡೇ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಎಲ್ಲದಕ್ಕೂ ಅಲ್ಲ, ಎಲ್ಲ ಟೈಮಲ್ಲೂ ಅಲ್ಲ, ಒಂದೊಂದು ವಸ್ತುಗಳಿಗೆ ಅಷ್ಟೇ. ಈಗ ಫ್ರಿಜ್ ಇಲ್ಲ, ವಾಷಿಂಗ್ ಮಿಷಿನ್ ಇಲ್ಲ ಅಂತ ಅದನ್ನೇ ಹೇಳ್ಬೋದು ಇಲ್ಲ ಅಂತ. ಅದು ಬಿಟ್ಬಿಟ್ಟು ಅದನ್ನೇ ಇದೆ ಅಂತ ಹೇಳ್ಕೊಳ್ಳಿ ಅಂತಲ್ಲ. ದಿನಸಿಗಳು ಅಂದರೆ ದವಸ ಧಾನ್ಯಗಳು ಅಂತ ಏನಂತ ಕರಿತೀವಿ, ಅದನ್ನು ಮಾತ್ರ ಇಲ್ಲ ಅಂತ ವರ್ಡನ್ನು ಯೂಸ್ ಮಾಡಿಬಿಡಿ ಅಷ್ಟೇ. ಓಕೆ, ಇಷ್ಟೆಲ್ಲ ಮಾತುಗಳು ಮಾತಾಡ್ತಾ ಇದ್ದೀನಿ. ಹಾಗೇನೇ ಮೊನ್ನಮ್ಮ ಒಂದಷ್ಟು ಸೀತಾಫಲ ತಂದಿದ್ರು, ಅದು ಏನೋ ಹಾಳಾಗೋಗಿತ್ತು. ಈಗ ಮೊನ್ನೆ ಅಮ್ಮ ಹಿಂಗೆ ಹೇಳಿದ್ರಂತಿದ್ರೆ ಏನೋ ಹಾಳಾಗಿತ್ತು ಅಂತೇಳಿ ಅವರು ಮತ್ತೆ ಕಳಿಸಿದ್ದಾರೆ. ಇದರಲ್ಲಿ ಏನಿರುತ್ತೆ ಅಂದರೆ ಹಣ್ಣಿಗಿಂತ ಬೀಜಗಳೇ ಜಾಸ್ತಿ ಇರುತ್ತೆ, ಆದರೆ ತುಂಬ ಟೇಸ್ಟ್ ಇರುತ್ತೆ. ಅದಕ್ಕೆ ಇಷ್ಟ ನನಗೆ. ನಾನು ತಿಂತೀನಿ ಮತ್ತು ಕೌಶಿನೂ ಕೂಡ ತಿಂತಾನೆ. ಓಕೆ, ಹೀಗೆ ಮಾತಾಡ್ತಾ ಇರ್ತೀನಿ. ಕೌಶಿ ಬಂದ, ಅವ್ನ ಫೋನಲ್ಲೇನೋ ಮಾತಾಡ್ತಿದ್ದಾನೆ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಟೈಮ್ ಬಂದು 11:20 ಆಗ್ತಾ ಇದೆ. ಇಲ್ಲೊಂದಷ್ಟು ಬಟ್ಟೆಗಳೆಲ್ಲ ಇಟ್ಟಿದ್ದೀನಿ, ಇದನ್ನೆಲ್ಲ ಸ್ವಲ್ಪ ಎತ್ತಿ ಪ್ಯಾಕ್ ಮಾಡಬೇಕು. ಹಾಗೆ ಈ ಬ್ಯಾಗು ಕೌಶಿಕ್ ತೊಗೊಟ್ಟಿದ್ದು ಟ್ರಿಪ್ಪಿಗೆ ಹೋಗಿದ್ದಾಗ. ಇದನ್ನು ಸ್ವಲ್ಪ
ಇದಕ್ಕೂ ಸ್ವಲ್ಪ ಪ್ಯಾಕ್ ಮಾಡಬೇಕು ನೋಡಿ. ಇವಾಗ ಇದು ಯೂಸಿಗೆ ಆಗ್ತಾ ಇದೆ, ಅಂದರೆ ಏನಾಗ್ತದೆ ಯೂಸ್ ಆಗ್ತಾ ಇದೆ ಇದು. ನಾನು ಅವಾಗ ಬೇಡ ಅಂದ್ಕೊಂಡಿದ್ದೆ, ಹಾಗೆ ಇವಾಗ ಯೂಸ್ ಆಗದೆ ಇದ್ರು ಮುಂದೆ ಒಂದಿನ ಯೂಸ್ ಆಗೋದಕ್ಕೆ ಇವಾಗಲೇ ನಾವು ತೆಗೆದಿಟ್ಕೋಬೇಕು. ಓಕೆ, ಈ ಥರ ಎಲ್ಲ ಆಗಿದೆ. ಇವಾಗ ತಿಂಡಿ ಕೆಲಸ ಎಲ್ಲ ಆಯಿತು, ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ಆಯಿತು. ಮೇಲೆ ಬಟ್ಟೆ ಎಲ್ಲ ಎತ್ಕೊಬಂದು ಅದು ಕೂಡ ಮಡಚಿ ಎಲ್ಲ ಎತ್ತಿಟ್ಟಿದ್ದೀನಿ. ಇವಾಗ ಕಚೆ ಎಲ್ಲ ಗುಡಿಸಿ ಮಾಮ ಬರೋದ್ರೊಳಗಡೆ, ಮಾಮ ಏನಾದ್ರು ಬೇಗ ಬಂದರೆ ಒರೆಸಲ್ಲ, ಮಾಮ ಲೇಟಾಗಿ ಬಂದರೆ ಮನೆಯೆಲ್ಲ ಒರೆಸಿ ಸ್ವಲ್ಪ. ಇವತ್ತು ನೋಡಿ, ಮೊನ್ನೆ ಸೋಮವಾರ ಅಂತ ತಲೆಗೆ ಸ್ನಾನ ಮಾಡಿದ್ದೆ, ನಿನ್ನೆ ತಲೆಗೆ ಮಾಡಬೇಕು ಅನ್ನಿಸ್ತು, ತಲೆಗೆ ಸ್ನಾನ ಮಾಡಿದ್ದೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಏನಂತ ಹೇಳ್ತಾರೆ, ಪಿತೃಪಕ್ಷದ ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡು, ಈರುಳ್ಳಿ ರಸ ಇದೆ ಆದರೆ ಹಚ್ಚಲ್ಲ, ದಿನ ಅದೇ ಹಚ್ಚಕ್ಕೆ ಬೇಜಾರು ಅನಿಸುತ್ತೆ, ಅದಕ್ಕೆ ಎಣ್ಣೆ ಹಚ್ಕೊಂಡು ಇವತ್ತು ತಲೆಗೆ ಸ್ನಾನ ಮಾಡ್ತೀನಿ. ಓಕೆ, ಇವಾಗೆಲ್ಲ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸೋಣ. ಹಾಗೆ ನಮ್ಮ ಕಡೆ ಪಿತೃಪಕ್ಷ ಎಲ್ಲ ಮಾಡಲ್ಲ, ಅಮ್ಮ ಮನೆಯಲ್ಲಿ ಮಾಡಲ್ಲ, ಅದೇ ದೊಡ್ಡಕ್ಕ ಮನೇಲಿ ಮಾಡ್ತಾರೆ, ಆಮೇಲೆ ನಮ್ಮ ಅಜ್ಜಿ ಮನೇಲಿ ಮಾಡ್ತಾರೆ, ಮತ್ತು ಇನ್ಯಾರು ಮಾಡ್ತಾರೆ, ನಮ್ಮ ಚಿಕ್ಕಮ್ಮ ಮಾಡ್ತಾರೆ, ಇಬ್ಬರು ಚಿಕ್ಕಮ್ಮಂದಿರು ಮಾಡ್ತಾರೆ ಅಷ್ಟೇ. ಮಳವಳ್ಳಿಯಲ್ಲಿ ಮಾಡಲ್ಲ, ನಮ್ಮ ಪುಟ್ಟಯ್ಯವ ಎಲ್ಲ ಮಾಡಲ್ಲ. ಮೋಹನ್ ಮಾಮನ ಮನೆಯಲ್ಲಿ ಮಾಡ್ತಾರಂತೆ, ಅವರಮ್ಮ ಎಲ್ಲ ಏನೋ ಸ್ವೀಟ್ ಏನೋ ಮಾಡಿ ಹೇಳ್ತಾ ಇರ್ತಾರೆ, ನಮ್ಮ ಮನೇಲೆಲ್ಲ ಸ್ವೀಟ್ ಮಾಡ್ತಾರೆ, ಸ್ವೀಟೆಲ್ಲ ಮಾಡಿಬಿಟ್ಟು ಏನಂದರೆ ಪಾಯಸ ಆ ಥರದ್ದೆಲ್ಲ ಏನೋ ಮಾಡ್ತಾರಂತೆ. ನನಗೆ ನೋಡಿಲ್ವಲ್ಲ, ನನಗೆ ಅವ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ ಅಷ್ಟು. ಹೇಳ್ತಿರ್ತಾರೆ ಮೋಹನಮ್ಮ ಯಾವಾಗಲಾದರೂ ಒಂದೊಂದ್ಸರಿ ಈ ಥರ ನಮ್ಮ ಮನೇಲಿ ಸ್ವೀಟ್ ಮಾಡ್ತಾರೆ, ಈ ಥರ ಅಂದರೆ ಎಲ್ಲರಿಗೂ ನೆಂಟರೆಲ್ಲ ಹೇಳಲ್ಲ, ಅವರವರೇ ಮಾಡಿಕೊಂಡು ಊಟ ಮಾಡುವಂಥದ್ದು. ಹಾಗೆ ಇವರು ಅಂದರೆ ಮೋಹನ್ ಮಾಮನ ಚಿಕ್ಕಪ್ಪನ ಮನೆ ಇದೆಯಲ್ಲ, ಅದು ಬಂದು KM ದೊಡ್ಡಿ ಹತ್ರ ಬರುತ್ತೆ, ಹಣ್ಣೂರು ಅಂತೇಳಿ. ಅಲ್ಲಿ ಆಯುಧ ಪೂಜೆ ಟೈಮಲ್ಲಿ ಅಲ್ಲಿ ಫುಲ್ಲು ಗ್ರ್ಯಾಂಡಾಗಿ ಮರಿಯೆಲ್ಲ ಕುಯ್ದು ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರೆ. ಅವ್ರ ಮನೆಗೆಲ್ಲ ಹೋಗಿದ್ದೀನಿ ಒಂದೆರಡು ಸರಿ, ಅಂದರೆ ನೋಡಿದ್ದೀನಿ. ಅಂದರೆ ಹಬ್ಬ ಎಲ್ಲ ಆಗಿರುತ್ತೆ, ನಾವೆಲ್ಲ ಏನು ಅಂದರೆ ಊಟಕ್ಕೆ ಹೋಗ್ಬಿಟ್ಟು, ಅಂದರೆ ರಾತ್ರಿ ಟೈಮಲ್ವ ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಬರೋದು. ಒಬ್ಬೊಬ್ಬರು ಪಿತೃಪಕ್ಷ ಟೈಮಲ್ಲಿ ಮಾಡ್ತಾರೆ, ಒಂದಷ್ಟು ಜನ ಈ ಆಯುಧ ಪೂಜೆ ಟೈಮಲ್ಲಿ ಕೂಡ ಇದು ಮಹಾಲಯ ಅಮಾವಾಸ್ಯೆ ಅಂದರೆ ಪಿತೃಪಕ್ಷಕ್ಕೆ ಎಡೆ ಏನು ಇಡ್ತೀವಿ ಅದನ್ನು ಆ ದಿನ ಇಡ್ತಾರೆ ಅಷ್ಟೆ, ಅಂದರೆ ಆಯುಧ ಪೂಜೆ ದಿನ ಇಡ್ತಾರೆ. ನಮ್ಮ ಅಜ್ಜಿ ಎಲ್ಲ ಮಾಡ್ತಾಯಿದ್ರು, ಎಲ್ಲ ಯಾವಾಗಲೂ ಹೇಳ್ತಾಯಿದ್ರು. ನಾವು ಬೆಂಗಳೂರಿಗೆ ಬಂದಮೇಲೆ ಅಜ್ಜಿ ಎಲ್ಲ ಹೇಳ್ತಿದ್ರಲ್ಲ, ಆವಾಗ ಹೋಗೋದು ಬಿಟ್ಬಿಟ್ವಿ. ಆವಾಗಿಂದ ಸುಮಾರು ಒಂದು 4-5 ಸರಿ ಫೋನ್ ಮಾಡೋದು. ಒಂದು ಪಿತೃಪಕ್ಷ ಹಬ್ಬಕ್ಕೆ, ಒಂದು ಮಾರಿ ಹಬ್ಬ ಅಂತೇಳಿ ಮಾಡ್ತಾರೆ ಮಾರ್ಚ್ ಟೈಮಲ್ಲಿ, ಆ ಹಬ್ಬಕ್ಕೆಲ್ಲ ಹೇಳ್ತಾಯಿದ್ರು. ನಾವು ಒಂದಷ್ಟು ದಿನ ಅಂದರೆ ಒಂದಷ್ಟು ವರ್ಷಗಳು ಹೇಳ್ತಾಯಿದ್ರು, ಅದಾದಮೇಲೆ ಹೇಳೋದೇ ಬಿಟ್ಬಿಟ್ರು, ಯಾಕಂದರೆ ನಾವು ಹೋಗೋದೇ ಬಿಟ್ಬಿಟ್ವಲ್ಲ, ಅದಕ್ಕೆ ಅವರು ಹೇಳೋದು ಬಿಟ್ಬಿಟ್ರು. ನಾವೆಲ್ಲ ಅವಾಗ ಅಜ್ಜಿ ಮನೆಗೆ ಪಿತೃಪಕ್ಷಕ್ಕೆಲ್ಲ ಹೋದರೆ ಅಜ್ಜಿ ನಮ್ಮ ಚಿಕ್ಕಮ್ಮನಿಗೆ ಅಂತೇಳಿ ಸೀರೆ, ಹಣೆಬೊಟ್ಟು, ಪೌಡರು, ಎಣ್ಣೆ, ಬಳೆ ಈ ಥರದ್ದೆಲ್ಲ ಇಡ್ತಿದ್ರೆ ನಾವು ಪಿತೃಪಕ್ಷ ಅದು ತಿಂಡಿಗೋಸ್ಕರ ಕಾಯ್ತಾ ಇದ್ವಿ. ನೆಕ್ಸ್ಟ್ ಬಂದರೆ ಈ ಪೌಡರು, ಈ ಬಳೆ ಈ ಥರದ್ದೆಲ್ಲ ಇಡ್ತಾ ಇದ್ರಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅದನ್ನು ಹಬ್ಬ ಆದ ತಕ್ಷಣವೇ ನೆಕ್ಸ್ಟ್ ಡೇಗೆ ಎಲ್ಲನೂ ಎತ್ಕೊಡೋದಿದ್ದು ನನಗೆ, ಏಕೆಂದರೆ ಒಬ್ಬರು ಇರ್ತಿಲ್ಲ. ನಮ್ಮ ದೊಡ್ಡಕ್ಕ ಇರ್ತಾಯಿದ್ರು, ಅಂದರೆ ಕನಕಪುರದವ್ರು ಇರ್ತಿದ್ರು. ಆಮೇಲೆ ನಮ್ಮ ಭವ್ಯ ಬರ್ತಾಯಿದ್ಲು, ಅವಳಿಗೊಂದು ನನಗೊಂದು. ನಮ್ಮ ಅಜ್ಜಿನೇ ಇದು ಮಾಡ್ತಾಯಿದ್ರು, ಡಿಸೈಡ್ ಮಾಡಿಬಿಡ್ತಿದ್ರು, ಇದು ನಿನಗೆ ಅಂತೇಳಿ ಕೊಟ್ಬಿಡ್ತಿದ್ರು. ಆ ಥರ ಇವಾಗ ನಾವು ಹೋಗೋದೇ ಇಲ್ವಲ್ಲ. ಇವಾಗ ಅಂದರೆ ಆವಾಗ ಅಜ್ಜಿ ಮಾಡ್ತಾಯಿದ್ರು, ಇವಾಗ ಅಜ್ಜಿಗೆಲ್ಲ ಏಜ್ ಆಯ್ತಲ್ವ. ಇವಾಗ ಏನಂದರೆ ನಮ್ಮ ಇಬ್ಬರು ಮಾವಂದಿರು ಸೇರಿಕೊಂಡು ಡಿಸೈಡ್ ಮಾಡಿ ಇಬ್ಬರು ಸೇರಿಕೊಂಡು ಮಾಡ್ತಾರೆ. ಇವಾಗ ಅಜ್ಜಿದೆಲ್ಲ ಏನಿಲ್ಲ. ಆವಾಗ ಅಜ್ಜಿ ಇಷ್ಟೇ ಕಜ್ಜಾಯಕ್ಕೆ ಅಕ್ಕಿ ಹಾಕಬೇಕು ಮತ್ತು ನಿಪ್ಪಟ್ಟಿಗೆ ಇಷ್ಟು ಹಾಕಬೇಕು ಅಂತೆಲ್ಲ ಅವರೇ ಡಿಸೈಡ್ ಮಾಡ್ತಾರೆ. ಈಗ ಸೊಸೆದಿರು ಡಿಸೈಡ್ ಮಾಡ್ತಾರೆ, ಅಷ್ಟೇ ವ್ಯತ್ಯಾಸ. ಓಕೆ, ಯಾವಾಗಲಾದ್ರೂ ಹೋದರೆ ನಮ್ಮ ಅಜ್ಜಿ ಮನೆ ತೋರಿಸಿದ್ದೀನ ಇಲ್ಲ ಅನಿಸುತ್ತೆ, ಹೋದಾಗ ತೋರಿಸ್ತೀನಿ. ನಾನಿಲ್ಲಿ ಬೆಕ್ ಫುಡ್ ತೊಗೊಬಂದು ಇಟ್ಕೊಂಡಿದ್ದೀನಿ. ಬೆಕ್ಕೆಲ್ಲ ಕೆಳಗಡೆ ಇದೆ, 3 ಬೆಕ್ಕು, 1 ಬೆಕ್ ಮಾತ್ರ ಇಲ್ಲಿದೆ. ಇವಾಗ ನೋಡಿ ಇಲ್ಲಿಂದ ತೋರಿಸ್ತೀನಿ, ಬ್ಯಾಕ್ ಕ್ಯಾಮ್ರಾ ಹಾಕ್ಬಿಟ್ಟು ಹೆಂಗೆ ಓಡಿ ಬರ್ತಾರೆ ಅಂತೇಳಿ. ನೋಡಿ ಸುಮ್ಮನೆ ಇದು ಸೌಂಡ್ನ ಅಮ್ಮ ಕೂತ್ಕೋತೀನಿ ಫಸ್ಟ್. ಇದನ್ನು ಸುಮ್ಮನೆಗೆ ಇಲ್ಲಿದೆ ಇಲ್ಲ ಎತ್ಕೊಬಂದಿದ್ದೀನಿ.
ನೋಡ್ಕಿ ಈಗ ಸುಂದ್ರಿನ ಹೆಂಗೆ ಕರಿತೀನಿ. ಯಾಕೆ ಹೇಳು, ನಾ ಬರಲ್ಲ. ಏನಕ್ಕೆ ಹೇಳು ಫಸ್ಟು. ಬರಲ್ಲ. ಇವಾಗ ನೋಡಿ ಮೂಗ್ ಮೇಲೆ ಯಾವುದೋ ಒಂದು ಪಿಂಪಲ್ಸ್ ಹಾಕ್ಬಿಟ್ಟು, ಇವಾಗ ನೋಡಿ ಬ್ಯಾಕ್ ಕ್ಯಾಮ್ರಾ ಹಾಕ್ತೀನಿ. ಕ್ಯಾಮ್ರಾ ಹಾಕ್ಬಿಟ್ಟು ಹೀಗೆ ಫೋನ್ ಮಾಡ್ತೀನಿ. ಇವಾಗ ನೋಡಿ ಲಿಟ್ ನೋಡಿ, ಒಂದು 2 ನಿಮಿಷಕ್ಕೆ ನೋಡಿ ಅವಾಗಲೇ ಒಬ್ಳು ಬಂದು ಇಬ್ಬರು ಬಾ 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 ಅನ್ನೋದು ಬೇಡ. ಈ ಸೌಂಡ್ ಮಾಡಿದ್ರೆ 3 ಮನೆ ಹತ್ರ ಇರಲಿ, ಗೆಸ್ಟ್ ಹೌಸ್ ಹತ್ರ ಹೋಗಿರುತ್ತೆ ಒಂದೊಂದ್ಸರಿ, ಅಲ್ಲಿಂದನೂ ಕೂಡ ಓಡ್ ಬರುತ್ತೆ. ನಾಮ ಎಲ್ಲೋ, ನಾಮ ಕರಿಯೋ, ಇಲ್ಲಿಗೆ ಬಿಡು ಅವಳನ್ನ. ಬಿಡಬೇಡ ಅವಳನ್ನ, ಬಿಡಬೇಡ. ಇವ್ರು ತಿನ್ನಲಿ, ಇವ್ರು ತಿನ್ನೋದೇ ಇಲ್ಲ, ಅವಳೇ ತಿನ್ನೋದು. ಹಾಂ ಬಿಡಬೇಡ ಕಣ, ಬಿಡಬೇಡ ಕಣ, ಅಲ್ಲೇ ಇರು. ನೋಡ್ಕೊಳ್ಳಿ ಹೆಂಗೆ ಗಬ 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 ಅಂತ ಮುಕ್ಬಿಡ್ತಾಳೆ ಬಿಟ್ರೆ. ಹಾಂ ಹಂಗೆ ಹಿಡ್ಕೊ. ಇವಳು ನೋಡಿ, ಇವಳೆ ಬಿಡಬೇಡ ಅವಳನ್ನ. ಬಾಯ ನಾಲ್ಗೇನೆ ಹೆಂಗೆ ನೆಕ್ತಿದ್ದಳು, ಬಾಯಲ್ಲಿ ನೀರು ಬರ್ತಾ ಇದಲ್ಲ. ಆಯಿ ಮಾಡ್ತಾಳ, ಎಂತ ಆಯಿಗಿ ಎಂತ ತಿಂದ್ರ ಅವರು 2 ಕಾಳು ಉಳ್ತದ ಅದಕ್ಕೆ. ನೋಡಿ ಎಷ್ಟು ಫಾಸ್ಟಾಗಿ ತಿಂತಾಳೆ. ಚೈನೀಸ್ ಅಂತ ಕಟ್ಬೇಕು. ಅಲ್ಲ ಚೈನೀಸ್ ಅವರು ಮಟನ್ ನುಂಗ್ತಾರಲ್ಲ ಹಂಗೆ ನುಂಗ್ತಾಳೆ. ಹುಲಿಗಳು 4 ಹುಲಿಗಳು, ಒಂದು ಕರಿ ಹುಲಿ, ಕರಿ ಚಿರತೆ, ಕಪ್ಪು ಚಿರತೆ. ಸಾಕು ಹೋಗಿ ಕರ್ಗಿ ಆಗ್ಲೇ ಬಾ ಕಗಿವ. ಅವಳು ತಿನ್ನಲ್ಲ, ಅವಳು ಜಾಸ್ತಿ ಕರ್ಮಿನ್ ತಿನ್ನೋದು ಅವಳು, ಗುಮ್ಮಿ. ಬರಲ್ಲ ಇವಳು, ದೂರದಿಂದ ನಿಂಗೆ ಎಳ್ಕತ್ತಾಳ ಕಾಲಲ್ಲಿ. ಅವಳೇ ಬರೋದು, ಇನ್ಯಾರು ಬರಲ್ಲ. ನಾಮ ಬಂದೇ ತಿನ್ನೋದು. ನಾಮ ನೋಡು ಆಗಲೇ ಹೋಗೇ ಬಿಟ್ಟಿದೆ, 3 ದಿನ ಆಗಿಲ್ಲ, ಆಗಲೇ ಹೋಯ್ತು. ಇವಳು ನಾಮ ನೋಡು ಸುಮಾರಾಗದ ಕಾಣಿಸ್ತಾ ಅದು. ಪರವಾಗಿಲ್ಲ ಬಾ ತಿನ್ನ. ಅಯ್ಯಪ್ಪ ತಣ್ಣಗಾಯ್ತಲ್ಲಿ ಕೂತ್ಕೊಂಡು. ಅದಕ್ಕೆ ಅಲ್ವ ಅಪ್ಪ ಇಲ್ಲಿ ಚಾಪಾಕ ಮನಿಕತ್ತಾ ಇದ್ದಿದ್ದು. ನಾನು ಮರದ ಕೆಳಗಡೆ ಕೂತಿದ್ದೆ. ಸರಿ ಮಾಡಿ. ಇವಳು ತಿಂತಿರ್ತಾಳೆ, ಅವಳೇನು ಕಡಿಮೆ ಅನ್ಕೋಬೇಡ. ನಾನು ಮರದ ಕೆಳಗಡೆ ಇಷ್ಟೋ ತನಕ ತಣ್ಣಗಾಗ್ತಿತ್ತು ಅಂತೇಳಿ ಅಲ್ಲ ಚೆನ್ನಾಗಿತ್ತು. ಸುಂದ್ರಿ ಗುಮ್ಮಿ ಎಷ್ಟಾದ್ರೂ ಹೊಡಿಲಿ, ಏನಾದರೂ ಮಾಡಲಿ, ಓಡ್ ಬಂದ್ಬಿಡ್ತಾಳೆ. ತೊಡೆ ಮೇಲೆ ಕಾಲ ಮೇಲೆ ಬಂದು ಕುತ್ಕೊಳ್ಳೋದು. ಅವಳು ನೋಡಿ ಹುಲಿ ಅವಳು. ನೀನು ಹುಲಿ ನಮ್ಮ ಕುತ್ಕೋ ಆಯ್ತು. ನೀನು ಹುಲಿ, ಅದು ಹುಲಿ, ನೀನು ಸಿಂಹ ಸರಿನಾ? ಸಿಂಹ. ನೀವು ಬಿಡ. ಅಪ್ಪ ಇಲ್ಲಿ ಸ್ವಲ್ಪ ಕುತ್ಕೊಂಡೆ ತಣ್ಣಗಾಗುತ್ತೆ, ಒಳಗಡೆ ಅಂತೂ ಫುಲ್ಲು ಶೆಕೆ ಅನಿಸ್ತು. ಕರ್ಗಿಗೆ ಕರ್ಮೀನ್ ತಂದಾಕು, ಇಷ್ಟಪಟ್ಟು ತಿನ್ನುತ್ತೆ. ಇವು ಅದನ್ನ ಇಷ್ಟಪಟ್ಟು ತಿನ್ನಲ್ಲ. ಸಾಕು ಬಿಡು, ಅಪ್ಪ ಬಂದು ಬೈತ. ಅವಳು ಒಬ್ಳು ಎದ್ಬಿಟ್ಟವಳೆ. ಕರ್ಗಿ ನೋಡು ಆ ಮೂಲೆಯಲ್ಲಿ ಹೋಗಿ ಬಂದ್ಗಳು. ಅವಳು ರೈಟ್, ಇವಳೊಬ್ಳೆ ಸುಂದ್ರಿ. ಈ ಸುಂದ್ರಿ, ಹಾಂ ಸುಂದ್ರಿ, ಇಬ್ಬರು ಓಡ್ಬಿಟ್ರು.
ನಿನ್ನ ಪ್ಯಾಂಟಲ್ಲೆಲ್ಲ ನೋಡು ಬರೀ ಕೂದಲೇ ಎಷ್ಟು ಕೂದಲು ಉಂಟು. ಹೋದ್ರು ಚೆನ್ನಾಗಿ. ಏ ಬಿಡವ ಮನಿಕಾಯ್ತು ಮಲ್ಕ ಹಿಂಗೆ ಮಲ್ಗೆ ಗುಮ್ಮಿ ನೋಡು. ಅಲ್ಲ ಹಂಗೆ ನಿದ್ದೆ ಮಾಡು ಎತ್ ಮನಿಗೆ ಥು ಮುಗಿಸ್ಬಿಟ್ಲಪ್ಪ. ಸುಂದಿರಾಮ ಮನಿಗೆ ನನ್ನ ಬಗ್ಗೆ ಬಂತು. ಏನಿದು ತೆಂಗಿನಕಾಯಿ ಮಕ್ಕಳು ನಂಗೆ ಹಿಂಗೆ ಬಲ ಬಲ ಕಳಷ್ಟೇ ಬಲ 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 ಬಲ. ಏಯ್ ಸುಂದಿರಾಮ ಇದು ಬಂದು ಸಾಯಂಕಾಲ ತಲೆಗೆಲ್ಲ ಸ್ನಾನ ಮಾಡಿ ಬಂದು ಆಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಪೂಜೆ ಮಾಡೋದ್ರೊಳಗಡೆ ಸಾಯಂಕಾಲ ಆಗೇ ಹೋಯ್ತು. ಅದಾದಮೇಲೆ ನಾನು ಪೂಜೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಹೊರಗಡೆ ಸಣ್ಣ ಸಣ್ಣ ಮಳೆ ಹನಿ ಆಗ್ತಾ ಇತ್ತು. ನಾನು ಬರಲ್ಲ ಅಂತ ಅಂದ್ಕೊಂಡಿದ್ದೆ, ನೋಡಿದ್ರೆ ಸ್ವಲ್ಪ ಲೈಟಾಗಿ ಮಳೆ ಬರ್ತಾ ಇದೆ. ಆಮೇಲೆ ಹೊರಗಡೆ ಹೋಗಿ ನೋಡೋಣ ಅಂದ್ಬಿಟ್ಟು ಹೋದರೆ ಹೇಗೆ ಅಂದರೆ ಈ ಬಿಸಿಲು ಮಳೆ ಅಂತ ಏನು ಹೇಳ್ತೀವಿ ಆ ಥರ ಮಳೆ. ನೋಡಿ ಟೈಮ್ ಬಂದು 5:45 ಆಗಿದೆ. ಆಮೇಲೆ ನೋಡ್ತೀನಿ ಫಸ್ಟು ಸ್ವಲ್ಪ ಮೋಡ ಥರನೇ ಇತ್ತು. ಆಮೇಲೆ ನೋಡಿದ್ರೆ ಬಿಸಿಲು ಇದೆ, ಮಳೆನೂ ಇದೆ. ಆ ಥರ ಆವಾಗ ಕೌಶಿ ಬಂದುಬಿಟ್ಟು ಹೇಳ್ತಾಯಿದ್ದ, ಅಮ್ಮ ಈ ಥರ ಮಳೆ ಬಂದರೆ ಏನೋ ಹೇಳ್ತಾರಲ್ಲ ಅದೇನೋ ಮದುವೆ ಆಗ್ತಿದೆ ಅಂತ ಹೇಳ್ತಾಯಿದ್ದ. ಅದಕ್ಕೆ ನಾವೆಲ್ಲ ಅವಾಗ ಚಿಕ್ಕವರಿದ್ದಾಗ ಕಾಗೆ ಮತ್ತು ಗೂಬೆ ಎರಡು ಮದುವೆ ಆಗ್ತಿದೆ ಅಂತ ಹೇಳ್ತಾಯಿದ್ವಿ. ಅಂದರೆ ಈ ಥರ ಬಿಸಿಲು ಮಳೆ ಬಂದರೆ ಆ ಥರನೇ ಚಿಕ್ಕವರಿದ್ದಾಗ ಕುಣ್ಕೊಂಡು ಹೇಳೋದು ಆ ವಿಷಯನ. ಕಾಗೆ ಗೂಬೆ ಮದುವೆ ಆಗ್ತಿದೆ ಅದಕ್ಕೆ ಬಿಸಿಲು ಮಳೆ ಬರ್ತಿರೋದು ಅಂತೇಳಿ ಆ ಥರ ಆಯಿತು. ಆಮೇಲೆ ಕೌಶಿನೂ ಬಂದ. ಆಮೇಲೆ ಅದು ಈ ಕಡೆ ನೋಡಿ ಮರದ ಹತ್ರ ಎಲ್ಲ ಚೆನ್ನಾಗಿ ಬಿಸಿಲು ಬರ್ತಾಯಿದೆ. ಆದರೆ ಕ್ಯಾಮ್ರಾದಲ್ಲಿ ಅದು ಕರೆಕ್ಟಾಗಿ ಗೊತ್ತಿಲ್ಲ ಏನಕ್ಕೋ ಸರಿಯಾಗಿ ಬಿಸಿಲು ಕಾಣಿಸ್ತಾನೆ ಇಲ್ಲ. ಇವಾಗ ಅಲ್ವಾ ಯಾಕೆ ಹಂಗೆ ನೋಡಿ ಇವಾಗ ಕಾಣಿಸ್ತು. ಹಿಂಗೆ ಮಾಡಿದ್ರೆ ಬಿಸಿಲು ಮಳೆ ಬಂದ್ರೆ ಆಗ ಈ ಕಾಗೆ ಮತ್ತೆ ಏನೋ ಕೋಗಿಲೆ ಮದುವೆ ಅಂತ ಹೇಳೋರು. ಆಮೇಲೆ ಕಾಗೆ ಗೂಬೆ ಮದುವೆ ಆಗ್ತಿದೆ ಅಂತ. ಆಮೇಲೆ ಇನ್ನೊಂದೇನೋ ಅನ್ನೋರು. ಅದೊಂದೇ ಹೇಳೋದು, ಕಾಗೆ ಮತ್ತೆ ಗೂಬೆ ಮದುವೆ ಆಗ್ತಾ ಇದೆ ಅಂತ ಹೇಳೋದು. ನಡಿ ಫಸ್ಟು ಮಳೆ ಸ್ವಲ್ಪ ಸಣ್ಣದಾಗಿಯೇ ಸ್ಟಾರ್ಟ್ ಆಯಿತು. ನಾನು ಅಂದ್ಕೊಂಡೆ ಡೈಲಿ ಹೀಗೆ ಮೋಡ ಬರೋದು ಹೋಗೋದು ಆ ಥರ ಆಗ್ತಾ ಇರುತ್ತಲ್ಲ ಅದೇ ಥರನೇ ಆಗುತ್ತೆ ಅಂತ. ಹಾಗೆ ಬರ್ತಾ ಓಕೆ ಸುಮಾರಾಗಿ ಮಳೆ ಹುಯ್ಯೋದಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ 6 ಗಂಟೆ ಆಯಿತು. 6 ಗಂಟೆ 6:15 ಆಗುವಾಗ ಮೋಹನ್ ಮಾಮ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು, ಅಂದರೆ ಹಾಲು ಎಲ್ಲ ತೊಗೊಬರ್ಬೇಕಿತ್ತು. ಹೋಗ್ತೀನಿ ಅಂತ ಹೇಳಿದರು. ನೋಡಿದ್ರೆ ಮಳೆ ಬರ್ತಾಯಿತ್ತಲ್ಲ, ಅದಕ್ಕೆ ಸಾಕಾಗುತ್ತಾ ಹಾಲು ಇವತ್ತಿಗೆ, ನಾಳೆ ತಂದ್ರೆ ಆಗುತ್ತಲ್ಲ ಅಂತ ಕೇಳಿದ್ರು. ಸರಿ ಸಾಕಾಗುತ್ತೆ ಬಿಡಿ ಅಂತ ಅಂದೆ. ಅದಾದಮೇಲೆ ಮಳೆ ಬರ್ತಿತ್ತಲ್ಲ, ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇದೆ, ಹೀಗೆ ಬೋಂಡನೋ ಬಜ್ಜಿನೋ ಅಥವಾ ಪಕೋಡನೋ ಏನಾದರೂ ಮಾಡು ಅಂತ ಹೇಳಿದ್ರು. ಈ ಥರದ್ದೆಲ್ಲ ನಮ್ಮ ಮನೇಲಿ ಸ್ವಲ್ಪ ಕಡಿಮೆನೇ ಮಾಡೋದು. ಅದಕ್ಕೆ ಸರಿ ಆಯಿತು ಬಿಡಿ ಮಾಡ್ತೀನಿ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿ ಪಕೋಡ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿದೆ ನಾನು. ಆದರೆ ರೆಡಿ ಮಾಡಿ ನೀನು ಎಣ್ಣೆಗೆ ಹಾಕಬೇಕು, ಆ ಟೈಮಲ್ಲಿ ಕರೆಂಟು ಹೋಯ್ತು. ಒಂದು ಕಡೆ ಟೀಗೆ ಇಟ್ಟಿದ್ದೀನಿ, ಹಾಗೆ ಇನ್ನೊಂದು ಕಡೆ ಬೋಂಡ ಅಂದರೆ ಪಕೋಡ ಹಾಕಿದ್ದೀನಿ, ಅದು ಫ್ರೈ ಆಗ್ತಾಯಿದೆ. ಟೀ ಜೊತೆ ಈ ಥರ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ ನೋಡಿದರೆ ಕರೆಂಟ್ ಹೋಗಿದ್ದು ಸುಮಾರು ಬರಲೇ ಇಲ್ಲ. ನಾನು ಬ್ಯಾಟ್ರಿ ತಂದಿಟ್ಟೆ, ಬ್ಯಾಟ್ರಿ ಇಟ್ಟರು ಅದು ಕರೆಕ್ಟಾಗಿ ಸರಿಯಾಗಿ ಅಂದರೆ ಕಾಣಿಸ್ತಾ ಇಲ್ಲ. ಆಮೇಲೆ ಏನು ಮಾಡೋದು, ಆಮೇಲೆ ಮೊಬೈಲಲ್ಲೇ ಟಾರ್ಚ್ ಹಾಕ್ಕೊಂಡು ಹಾಗೆ ವೀಡಿಯೋನೂ ಆಗುತ್ತೆ, ಈ ಕಡೆ ಬೆಳಕು ಬರುತ್ತೆ ಅಂತೇಳ್ಬಿಟ್ಟು ಆ ರೀತಿ ಮಾಡಿಕೊಂಡು ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಪಕೋಡ ಕೂಡ ರೆಡಿ ಆಯಿತು. ಹಾಗೆ ಟೀನು ಕೂಡ ಇನ್ನೊಂದು ಕಡೆ ಅದು ಕೂಡ ರೆಡಿ ಆಯಿತು. ಅವರಿಗೆ ಅಂದರೆ ಮಾಮೂನಿಗೆ ಮತ್ತು ಕೌಶಿಗೆ
ಲೋಟದಲ್ಲಿ ಹಾಕಿ ಕೊಟ್ಬಿಟ್ಟು ನಾನೇನು ಮಾಡಿದೆ, ಅಲ್ಲಿ ಹೋಗಲಿಲ್ಲ. ಅವರು ಹಾಲಲ್ಲಿ ಕುತ್ಕೊಂಡು ತಿನ್ಕೊಂಡು ಟೀ ಜೊತೆ ಪಕೋಡ ತಿನ್ಕೊಂಡು ಮಾತಾಡ್ತಾಯಿದ್ರು. ಹಾಗೆ ನನ್ನನ್ನು ಕರೆದ್ರು, ಅಲ್ಲಿಗೆ ಬಾ, ಆಮೇಲೆ ಹೋಗಿ ಮತ್ತೆ ಪಕೋಡ ಮಾಡು ಅಂತ. ನಾನು ಒಟ್ಟಿಗೆ ಮುಗಿಸ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಇಲ್ಲೇ ಟೀ ಕುಡಿತಾ ಹಾಗೆ ಪಕೋಡನೂ ತಿಂತಾ ಇಲ್ಲಿ ಮತ್ತೆ ಪಕೋಡ ಇನ್ನೊಂದು ಸ್ವಲ್ಪ ಇಟ್ಟಿತ್ತು, ಅಂದರೆ ಒಂದು ಸ್ವಲ್ಪನೇ ಮಾಡಿದ್ದು, ತುಂಬ ಏನು ಮಾಡಿರಲಿಲ್ಲ. ಅದಕ್ಕೆ ಇಲ್ಲೇ ಅದನ್ನು ಕಂಪ್ಲೀಟ್ ಮಾಡಿ ಬರ್ತೀನಿ ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡು ಹಾಗೆ ಟೀ ಕುಡಿತಾ ಇದ್ದೀನಿ. ಹಾಗೆ ಅದ್ರ ಕೆಲಸನೂ ಪಕೋಡ ಕೆಲಸನೂ ಮಾಡ್ತಾಯಿದ್ದೀನಿ, ಈ ಕಡೆ ಟೀನೂ ಕೂಡ ಅಲ್ಲೇ ನಿಂತ್ಕೊಂಡು ಕುಡಿತಾ ಇದ್ದೆ. ಆ ಥರ ಇತ್ತು ಅವತ್ತು. ಸುಮಾರು 6:30 ಇರ್ಬೋದು ಕರೆಂಟ್ ಹೋದಾಗ, ನನಗೆ ಅಷ್ಟು ನೆನಪಿಲ್ಲ. ಟೀ ಮಾಡ್ತೀನಿ ಅಂತ ಹೇಳಿದೆ ಅಷ್ಟೇ ಮೋಹನ್ಮಾಮನಿಗೆ, ಅಷ್ಟೊತ್ತಿಗೆ ಕರೆಂಟು ಈ ಥರ ಆಗಿತ್ತು. ಪಕೋಡಕ್ಕೆಲ್ಲ ರೆಡಿ ಮಾಡಿದೆ ಅಷ್ಟೇ, ಅಷ್ಟೊತ್ತಿಗೆ ಕರೆಂಟ್ ಹೋಯಿತು. ಅದಾದಮೇಲೆ ಎಷ್ಟು 8:45 ಆದ್ರೂ 8:30 ಆದರೂ ಬರಲಿಲ್ಲ. ಆಮೇಲೆ 8:45ಗೆ ಬಂದಿದ್ದು ಕರೆಂಟು. ನೋಡಿ ಹಾಗೆ ನಮ್ಮ ಸುಂದ್ರಿನ ಹೇಗೆ ಕೌಶಿ ಮಲಗಿದ್ದಾನೆ. ಕರೆಂಟ್ ಇಲ್ವಲ್ಲ, ಬೋರ್ ಆಗ್ತಿದೆ, ಅದಕ್ಕೆ ಅವನು ಹಂಗೆ ಮಲ್ಕೊಂಡಿದ್ನಲ್ಲ, ಅದ್ರ ಹತ್ರ ಅವನ್ನ ಬೆನ್ನ ಮೇಲೆ ಅದು ಹೋಗಿ ಯಾವ ರೀತಿ ಮಲ್ಕೊಂಡಿದೆ ನೋಡಿ, ಯಾವ ಥರ ಮಾಡ್ತಾಯಿದೆ. ಸ್ವಲ್ಪ ಹೊತ್ತು ಅಲ್ಲಿ ಮಲ್ಕೊಂಡಿತ್ತು. ಆಮೇಲೆ ನಾನು ಬಂದು ಸೋಫಾ ಮೇಲೆ, ಅಂದರೆ ಪಕೋಡ ಎಲ್ಲ ಮಾಡ್ಬಿಟ್ಟು ಬಂದು ನಾನು ಸೋಫಾ ಮೇಲೆ ಬಂದು ಕೂತ್ಕೊಂಡ್ಮೇಲೆ ಅದೇನು ಮಾಡ್ತು, ಅಲ್ಲಿ ಅವನ ಹತ್ರ ಇಲ್ಲ. ಈಗ ನೋಡಿ ನನ್ನ ಹತ್ರ ಬರ್ತಿದ್ದಾಳೆ ಸುಂದ್ರಿ. ಯಾವಾಗಲೂ ಅಷ್ಟೇ, ನಾನಿದ್ದರೆ ಮಾತ್ರ ನನ್ನ ಹತ್ರನೇ ಬಂದು ತೊಡೆ ಮೇಲೆಲ್ಲ ಮಲ್ಕೊಳ್ಳೋದು. ನಾನೇನಾದರೂ ಬೇರೆ ಕೆಲಸಗಳು ಮಾಡ್ತಾಯಿದ್ರೆ, ನನ್ನಲ್ಲೇನಾದರೂ ಕೂತ್ಕೊಂಡಿಲ್ಲ ಅಂದರೆ ಆವಾಗ ಮೋಹನ್ಮಾಮನ ಹತ್ರ ಹೋಗುತ್ತೆ, ಇಲ್ಲಾಂದರೆ ಕೌಶಿ ಹತ್ರ ಹೋಗುತ್ತೆ. ಅವರು ಇದ್ದು ಆವಾಗ ನಾನು ಇಲ್ಲಿ ಸೋಫಾ ಮೇಲೆ ಎಲ್ಲಾದರೂ ಅಲ್ಲಿ ಕೂತ್ಕೊಂಡಿದ್ರೆ ಆವಾಗ ಏನು ಮಾಡುತ್ತೆ, ಅವ್ರ ಹತ್ರ ಹೋಗಲ್ಲ, ನನ್ನ ಹತ್ರ ಬಂದು ಕೂತ್ಕೊಳ್ಳೋದು, ಆ ಥರ ಮಾಡುತ್ತೆ. ಹಾಗೆ ಈ ಥರ ಕತ್ತನ್ನ ಈ ಥರ ಮಾಡಿದ್ರೆ ಅದಕ್ಕೇನೋ ಒಂಥರ ಮಜಾ ಸಿಗುತ್ತೆ ಅನಿಸುತ್ತೆ. ಅದಕ್ಕೆ ಯಾವಾಗಲೂ ಬಂದು ಈ ರೀತಿ ಮಾಡಿಸ್ಕೊಳ್ಳುತ್ತೆ, ಒಂಥರ ಖುಷಿಯಾಗುತ್ತೆ ಅದಕ್ಕೆ ಮಾಡಿಸ್ಕೊಳ್ಳೋದಕ್ಕೆ. ನನಗೂ ಮಾಡೋದಕ್ಕೂ ಕೂಡ ಖುಷಿಯಾಗುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.